ಅಭೀಷ್ಟ ಪ್ರಾಪ್ತಿರಸ್ತು. ಗೋಪಾಲ ಭುಜಬಲೋದ್ಧಾರಣೆ. ನೀನು ಭುಜಬಲೋದ್ಧಾರಣೆ ಯಾಕೆ? ಧರ್ಮ ಸ್ವರೂಪಿ, ಅದು ಗೋರೂಪದಲ್ಲಿರುವಂತದ್ದೇ. ಅಂತಹ ವೃಷಭ ಸ್ವರೂಪಿಯ ಧರ್ಮವನ್ನು ಯಾವತ್ತು ರಕ್ಷಿಸುವನು ನೀನು. ಆ ಅರ್ಥದಿಂದ ಜ್ಞಾನಿಗಳನ್ನು ಗೋಪಾಲ ಅಂತ ಕೊಂಡಾಡಿದ್ದಾರೆ. ಸರಿ, ಗೋಪಾಲಕರ ಕುಲದಲ್ಲಿ ಹುಟ್ಟಿ ಗೋಗಳನ್ನು ಮೇಯಿಸಿದ ಕಾರಣ ನಿಗ ಕೀರ್ತಿಯರು ಅಲ್ಲ. ನೀನು ಭುಜಬಲೋದ್ಧಾರನೆ ಹುಲ್ಲು ಸ್ವಾಮಿ. ಬಾಲ್ಯದಲ್ಲೇ ಅದಕ್ಕಿಂತಲೂ ಪೂರ್ವದಲ್ಲಿ ಬಹಳಷ್ಟು ರಾಕ್ಷಸರನ್ನು ತರುವುದರ ಮೂಲಕವಾಗಿ ಧರೆಯ ಧರ್ಮವನ್ನು ಸಾಧಿಸಿ ತೋರಿಸಿದವರು ನಿಜ. ಹಾಗಾಗಿ ಭುಜಬಲ, ಆಮೇಲೆ ಭುಜಬಲೋದ್ಧಾರಣೆ. ಲೋಕಮುಖದಲ್ಲಿ ಯಾರು ಶೌರ್ಯವಂತರಿದ್ದಾರೆ, ಯಾರು ವಿಕ್ರಮಿಗಳಿದ್ದಾರೆ ಅವರನ್ನು ನಿತ್ಯ ಉದ್ಧರಿಸುವಂತವನು ನೀನು. ಅಷ್ಟಲಕ್ಷ್ಮಿಯರಲ್ಲಿ ಭುಜಲಕ್ಷ್ಮಿ ವೀರಲಕ್ಷ್ಮಿ ಎಂಬಳು ಒಬ್ಬಳು. ಅವಳ ಗಂಡನಾದಂತಹ ನೀನು ಯೋಧನೊಬ್ಬನ ವೀರೋತ್ತವಾದಂತಹ ಕ್ರಮಕ್ಕೆ ಯಾವತ್ತು ಬೆಚ್ಚಿ ಅನುಗ್ರಹಿಸಿ ಎಂಬುದು ಗೊತ್ತಿದೆ. ಹಾಗಾಗಿಯೇ ಗೋಪಾಲ ಭುಜಬಲೋದ್ಧಾರನೆ, ನೀ ಪಾಂಡವರ ಕೈವ ಧೀರನೆ. ಪಾರ್ಥ ಅಂತ ಹೆಸರು ಬಂದಿದೆ ಇವರಿಗೊಬ್ಬನಿಗೆ. ಕೃತ್ಯ ಹಡೆದವರೆಲ್ಲರೂ ಲೋಕದಲ್ಲಿ ಪಾರ್ಥರೆ, ಆದ್ರೆ ಅನ್ವರ್ಥವಾಗಿ ಒದಗಿ ಬಂದದ್ದು ಇವರಿಗೆ ಮಾತ್ರ. ನಿಜ. ಅಂತಹ ಪಾರ್ಥ ಈ ಕಾಲಕ್ಕೆ ತುರಗದ ರಕ್ಷಕರಾಗಿ ಬಂದಿದ್ದಾನೆ. ಹಸ್ತಿನಾವತಿಯಲ್ಲಿ ಒಬ್ಬ ಪಾರ್ಥನಿದ್ದಾನೆ. ತುರಗವನ್ನು ಪೂಜಿಸಿ ದೇಶದ ಮೇಲೆ ಬಿಟ್ಟವನು. ನಿಜ. ಇವನು ರಕ್ಷಿತನೆಂಬ ಹೊಣೆಯನ್ನು ಹೊತ್ತು ಬಂದವನು. ಆ ಪಾಂಡವರ ವಿಷಯ ಬಿಡುವ, ಈ ಪಾಂಡವರ ಕೈವ ಧೀರನೆ. ಇವನು ರಕ್ಷಿತೇನೆ ಅಂತ ಹೇಳಿದಂತಹ ತುರಗವನ್ನು ನಾನು ಬಂಧಿಸಿದ್ದೇನೆ, ಬಿಡಿಸಬೇಕು ಅಂತ ಇದ್ರೆ ಹೋರಾಟ ಮಾಡಿ ತಾಮ್ರಧ್ವಜರನ್ನು ಸೋಲಿಸಿ ತುರಗವನ್ನು ಬಿಡಿಸಿಕೊಳ್ಳಲಿ. ಅಸಾಧ್ಯವಾದರೆ ಮುಖಕ್ಕೆ ಮುಸುಕು ಎಳೆದು ನಡೆಯಲಿ. ತಾಮ್ರಧ್ವಜ ಅಸಮರ್ಥ ಅಂತ ಭಾವಿಸಬೇಡ. ಸಮರ್ಥನಿದ್ದಾನೆ ಎನ್ನುವುದರಿಂದಲೇ ಬೆಂಗಾವಲತ್ವ. ಆದ್ದರಿಂದಲೇ ಇವನಲ್ಲಿ ಬಲು ಇರುವುದರಿಂದಲೇ ಒಟ್ಟಿಗೆ ಹೇಳುವಾಗ ಕೆಚ್ಚು ಕೆರಳುತ್ತದೆ ನನಗೆ. ನಾನು ತಿಳಿದೇ ಇರುವವನು ಹೇಳುವಲ್ಲ. ರತ್ನಾಕ್ಯಮದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ರು. ಉಳಿದ ದೇಶಗಳ ಬಗ್ಗೆ, ಉಳಿದ ಕ್ಷತ್ರಿಯರ ಬಗ್ಗೆ ವಿಚಾರ ಸಂಗ್ರಹ ಮಾಡುವವರೇ ನಾನು. ಒಳ್ಳೆಯದು. ಬಹಳಷ್ಟನ್ನು ಸಾಧಿಸಿದವರು. ದ್ರೋಣಾಚಾರ್ಯ ಶಿಷ್ಯವೃತ್ತಿಯ ಮೂಲಕವಾಗಿ ಹೋದಲ್ಲಿ ಬಂದಲ್ಲೇ ಪ್ರತಿಯೊಂದು ಕಡೆಯಲ್ಲಿ ಸಂಗ್ರಹವನ್ನು ಮಾಡಿದವರು. ನಿಜ. ಧನ ಸಂಗ್ರಹ ಅಲ್ಲ, ಅಸ್ತ್ರದ ಕುರಿತಾದಂತಹ ಸಂಗ್ರಹ. ಅದನ್ನು ಮಾಡಿ ಬಬರಗಾರರ ದೇವ, ಲೋಕೈಕ ವಿಕ್ರಮಿ ಎಂಬ ನೆಗರ್ಚೆಗೆ ಪಾತ್ರನಾದವನು. ನರ ನಾಗ ನಾಗಲೋಕದಲ್ಲಿ ತನ್ನ ಕೀರ್ತಿ ಧ್ವಜವನ್ನು ಹಾರಾಡಿಸಿದವರು. ಬಲುಹುಳ್ಳ ಬಟನೆ ನನಗೆ ಬಲುಹುಳ್ಳವನೇ ಆಗಬೇಕು. ಬಲಹೀನರಲ್ಲಿ ತಾಮ್ರಧ್ವಜ ಕಾಳಗ ಮಾಡತಕ್ಕವನಲ್ಲ. ಹಾಗಾಗಿ ತುರಗ ಬಂಧಿಸಿದೆ. ಆ ಬಲುಹು ನನ್ನಲ್ಲಿ ತೋರಲಿ, ತುರಗವನ್ನು ಬೀಳಿಸಿಕೊಳ್ಳಲಿ. ನೀ ತಿಳಿದಷ್ಟು ಸುಲಭ ಇಲ್ಲ. ಗಿಳಿಯ ಮರಿಯನ್ನು ಪಂಜರದಲ್ಲಿ ಇಟ್ಟು ಪೋಷಿಸಿದಂತೆ ಪಕ್ಷಿ ವಾಹನನಾಗಿ ಇವನ ಮೇಲೆ ವಾಂಚೆ ಇದ್ದು ಪೋಷಿಸಿದ್ದೇನೆ.
ಇದೆ. ನನಗೆ ಗೊತ್ತು ಸ್ವಾಮಿ. ಹಾ ಸಂಬಂಧದಲ್ಲಿ ಭಾವ ಹ್ಮ್ ಅಷ್ಟೇ ಸಾಲದು ಅಂತ ತಂಗಿಯನ್ನು ಕೊಟ್ಟು ಭಾವ. ಆಮೇಲೆ ಬಂಡಿಗೆ ಭೋವ, ಆಮೇಲೆ ಮನದ ದೇವ, ಪಾಂಡವರ ಕಾವ. ಹೋದಲ್ಲಿ ಬಂದಲ್ಲಿ ಹೇಳ್ತಾರೆ ಅವರು ಹಾ ಪಾಂಡುರಂಗ ಮನೆಯ ದೇವರು ಅಂತ. ಹಾ ಇವರಿಗೆ ತಲೆ ಸರಿ ಉಂಟು. ಏನು ಪಾಂಡವರು ಇವರಿಗೆ ಒಬ್ಬರಿಗೆ ದೇವರು. ಲೋಕಕ್ಕೆ. ಪಾಂಡುರಂಗ ಲೋಕಕ್ಕೆ ದೇವರು, ಪಾಂಡವರ ಮನೆ ದೇವರು ಏನು ಅಲ್ಲ. ಹಾ ಅದು ಲೋಕಕ್ಕೆ ದೇವರು ಅಂತ ತೋರಿಸಿಕೊಡ್ಬೇಕು ನನಗೆ. ಅವರನ್ನು ರಕ್ಷಿಸ್ತೇನೆ ಅಂತ ಹೇಳಿದಿಲ್ಲ. ಹಾ ಕಣ್ಣಿನ ಕೃಷ್ಣಮಣಿಯ ಹಾಗೆ ಹಾ ಕಣ್ಣಿನ ರೆಪ್ಪೆಯಂತೆ ಅರ್ಜುನನ್ನು ರಕ್ಷಿಸ್ತಾ ಇದ್ದೀನಿ. ಅದು ಅಲ್ಲ ಅಂತಂದ್ರೆ ನಿನ್ನ ಹೊಸ ಅವತಾರ ಯಾಕೆ? ಬಂಡಿಯ ಭೋವನಾದ ಅವತಾರ. ಇದು ಬೇಕಾ ನಿನಗೆ? ಸಾರಥಿ ಮಾಡುವ ಕೆಲಸ ಅದನ್ನು ಮಾಡದಿದ್ರೆ ಅವ ಸಾಯ್ತಾನೆ. ಅದಕ್ಕಾಗಿ ನೀನು ಸಾರಥ್ಯವನ್ನು ಕೈಗೊಳ್ಳುವಂಥದ್ದು. ಸರಿ, ಅವನನ್ನು ರಕ್ಷಿಸುವುದಕ್ಕೆ ಮುಂದಾಗು. ಅವ ಕಾಳಗ ಮಾಡಿದ್ರೆ ಸಾಲದು. ನಿನ್ನ ಶಪಥ ಏನು ಇಲ್ವಲ್ಲ ಕುರುಕ್ಷೇತ್ರದ ಹಾಗೆ, ಆಯುಧ ಹಿಡಿಯುವುದಿಲ್ಲ ಅಂತ. ಅವನು ಗಾಂಧೀವ ಧರ, ನೀನು ಶರಣ್ಯಧರ. ಉಭಯರು ಬಿಲ್ಲನ್ನು ಧರಿಸಿ ರಣರಂಗವನ್ನು ಪ್ರವೇಶ ಮಾಡಿ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿಕೊಳ್ಳೆ. ಕಟ್ಟಿದ್ದೇವೆ ವ್ಯೂಹ. ಎಷ್ಟು ಮಾಡಿದ್ರು ಮಾತನಾಡಿದವಾಗ ಈಗ ಮಾತನಾಡುವುದಿಲ್ಲ. ಇವರು ಯುದ್ಧಕ್ಕೆ ಹೊರಡಬೇಕು ಅಂತ ಆದ್ರೆ ನನ್ನ ಬಾಣದ ರುಚಿ ಗೊತ್ತಾಗಬೇಕು. ಬೂಗಿ ಬೂಗಿಲೆಂಬಂತ ಮಂತ್ರ ಶರಗಳಲ್ಲಿದೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ದೇವರ ಪಾದಕ್ಕೆ ಶರಣಾಗಿ ಕಪ್ಪವನ್ನ ಒಪ್ಪಿಸಿದೆ ಎಂದಾದರೆ ಒಂದು ಅವಕಾಶ ಉಂಟು. ಇಲ್ಲವಾದರೆ ಮಾಲ್ ಮರೆತು ಮುಂದೆ ಬಂದೇನೆ ನಿನ್ನ ಬೆನ್ನು ಬಡಿಯಾಗಿದ್ದು. ಒಳ್ಳೆಯ ಮಾತಲ್ಲ ಮತ್ತೆ ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ರೆ ಸರಿ. ಇಲ್ಲ
ಆ